ಸೂಪರ್ ಆತಾ ಚಂದ. ಹಾಂ, ಏನು ಮಾಡ್ತಾ ಇದೀಯಾ? ಏನಕ್ಕೆ ಸ್ಪೆಷಲು ರಾತ್ರಿ? ನೋಡಿ ನನ್ನ ತಮ್ಮ ತಂಗಿಗೆ ಮಸಾಜ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನ್ನೆಸ್ಟ್ ಕನ್ನಡ. ಇವತ್ತು ಸಂಜೆಯಿಂದ ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ನನ್ನ ತಮ್ಮ ನನ್ನ ತಂಗಿಗೆ ಹೇರ್ ಮಸಾಜ್ ಮಾಡ್ತಾ ಇದ್ದಾನೆ. ವಿರಾದ್ಯಾ, ಇವಳಿಗೆ ಮಾಡೋ ಮಸಾಜ್ ನೋಡಿ. ನನ್ನ ಮಗಳು ಕೂಡ ತಲೆಗೆ ಮಸಾಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಅವಳು ನೋಡಿ, ಅವಳು ಬಾಟ್ಲಿ ಇಟ್ಕೊಂಡು ನಿಂತಿದ್ದಾಳೆ ಇಲ್ಲಿ. ನಿಂಗೆ ಮಸಾಜ್ ಬೇಕಾ ಬೇಕಾ ನೋಡಿ, ಬೇಕು ಹೇಳ್ತಾ ಇದ್ದಾಳೆ ನೋಡಿ. ನನ್ನ ಮಗಳು ಕೂಡ ಕೇಳ್ತಾ ಇಲ್ಲ, ಅವಳು ಕೂಡ ಕೂತಿದ್ದಾಳೆ ಹೇರ್ ಮಸಾಜಿಗೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಯ್ ಹಾಯ್ ಶಿಲ್ಪಾ, ಹಾಯ್ ಸೂರಜ್. ನೋಡಿ, ನನ್ನ ತಮ್ಮ ತಂಗಿಗೆ ಮಸಾಜ್ ಮಾಡ್ತಾ ಇದ್ದಾನೆ. ನನ್ನ ತಂಗಿ ನನ್ನ ಮಗಳಿಗೆ ಮಸಾಜ್ ಮಾಡ್ತಾ ಇದ್ದಾಳೆ. ಹಾಯ್ ವಿರಾದ್ಯಾ, ಸೂಪರ್ ಆತಾ ಚಂದ. ಹಾಂ, ನೋಡಿ ನನ್ನ ಮಗಳಿಗೆ ಖುಷಿ ಆಗ್ತಾ ಇದೆ. ಚಂದ. 1 ಗಂಟೆ ಮಸಾಜ್ ಆಯಿತು ತಲೆಗೆ. ನೋಡಿ ಎಷ್ಟು ಬೌನ್ಸಿ ಆಗಿದೆ. ಈಗ ಅದನ್ನ ಹೇರ್ ಬಂದ್ ಮಾಡ್ತಾ ಇದ್ದಾಳೆ. ನಾಳೆ ತಲೆ ಸ್ನಾನ ಮಾಡ್ತಾ ಇದ್ದಾಳೆ ಅವಳು. ಓವರ್ ನೈಟ್ ಹಾಗೆ ಬಿಡ್ತಾಳೆ. ಸೂಪರ್ ಆಗಿದೆ. ಬೆಳಗಿನ ಸೂರ್ಯೋದಯ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಾವು ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟೆಂಪಲ್ಗೆ ಹೊರಟಿದ್ದೀವಿ. ನನ್ನ ತಂಗಿಗೂ ರಜೆ ಇತ್ತು, ತಮ್ಮನಿಗೂ ರಜೆ ಇತ್ತು. ಸೊ ರಜೆ ಇದ್ದಿದ್ದಕ್ಕೋಸ್ಕರ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಆಟೋದಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ ಟೆಂಪಲ್ಗೆ. ಕೊನೆಗೂ ಟೆಂಪಲ್ ರೀಚ್ ಆದ್ವಿ. ಅದೇ ಶ್ರೀ ರಾಜರಾಜೇಶ್ವರಿ ಪೊಳಲಿ ದೇವಸ್ಥಾನ. ನೋಡಲು ಚೆನ್ನಾಗಿರುವ, ಆಕರ್ಷಕವಾಗಿರುವ, ಒಳ್ಳೆ ಕಾರ್ಣಿಕ ಇರುವ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ. ನಾನಂತೂ ಊರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ. 5 ವರ್ಷದ ಹಿಂದೆ ರಿನೋವೇಷನ್ ಆಗಿ ಬ್ರಹ್ಮಕಲಶ ಕೂಡ ಆಗಿತ್ತು. ರಿನೋವೇಷನ್ ಆದಮೇಲೆ ಈ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಹಲವಾರು ಪ್ರಸಿದ್ಧ ಟೆಂಪಲ್ಗಳಲ್ಲಿ ಈ ಟೆಂಪಲ್ ಕೂಡ ಒಂದು ಅಂತಲೇ ಹೇಳ್ಬೋದು. ಬನ್ನಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನ ಮಾಡೋಣ. ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ. ಇದು ದೇವಸ್ಥಾನದ ಹೊರಾಂಗಣ. ಇದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಆ ಕೆತ್ತನೆ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಸೊಗಸಾಗಿದೆ ಅಲ್ವಾ?
ಇದು ದೇವಸ್ಥಾನದ ಒಳಾಂಗಣ ನೋಡಿ. ರಾಜರಾಜೇಶ್ವರಿ ಅಮ್ಮನವರು. ಸ್ವಲ್ಪ ದೂರದಿಂದನೇ ವಿಡಿಯೋ ಶೂಟ್ ಮಾಡಿದ್ದೀನಿ, ಯಾಕೆಂದರೆ ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಎಲ್ಲ ನಿಷಿದ್ಧ ಮಾಡಿದ್ದಾರೆ. ಸೊ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಂಟ್ರೆನ್ಸಿಂದ ಮಾತ್ರ ವಿಡಿಯೋ ಮಾಡಿರೋದು. ಇದು ದೇವಸ್ಥಾನದ ಒಳಾಂಗಣ, ದೇವರಿಗೆ ಪ್ರದಕ್ಷಿಣೆ ಆಗ್ತಾ ಇರೋದು. ಇದು ದೇವಸ್ಥಾನದ ಹೊರಾಂಗಣ. ಈ ಕೆತ್ತನೆಯು ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬಂದಿದೆ ಅಲ್ವಾ. ಬೆಳ್ಳುಳ್ಳಿ ಹಾಯ್ ಮಾಡಿ ನೋಡಿ ಸಿಪ್ಪ ಹಾಯ್ ಮಾಡಿ. ನಾವು ಹೋದ ದಿವಸ ದೇವಸ್ಥಾನದಲ್ಲಿ ಅಷ್ಟೆಲ್ಲ ರಶ್ ಇರಲಿಲ್ಲ. ಖಾಲಿ ಜಾಗ ನೋಡಿ ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು. ಅಮ್ಮ ಬಂದೆ, ಮುಂದೆ ಕಾಣ. ತುಂಬ ಕಾರ್ಣಿಕವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಏನಾದರೂ ನಮ್ಮ ಮನದ ಕೋರಿಕೆಗಳು ಇದ್ದರೆ ಅದನ್ನು ಇಲ್ಲಿ ಬಂದು ಬೇಡಿದರೆ ನೆರವೇರ್ತದೆ ಅನ್ನೋ ನಂಬಿಕೆ ಇದೆ. ಅಮ್ಮನವರ ದರ್ಶನ ಪಡೆದು ವಾಪಸ್ ಮನೆಗೆ ಹೊರಟ್ವಿ. ದೇವಸ್ಥಾನದ ವಿಡಿಯೋ ಶೂಟ್ ಆಲ್ಮೋಸ್ಟ್ ನನ್ನ ತಂಗಿನೇ ಮಾಡಿದ್ದು. ಸೊ ಇಲ್ಲಿಗೆ ಫಿನಿಶ್ ಆಯಿತು. ಹೋಪ್ ನೀವೆಲ್ಲ ನೋಡಿದ್ರ ಅಂತ ಅಂದ್ಕೊಳ್ತೇನೆ ಟೆಂಪಲ್. ಸೊ ಓಕೆ, ನಾವು ಟೆಂಪಲಿನ ಅಂದಾಜು 7 ಗಂಟೆಗೆ ಬಂದು ಕೈಕಾಲೆಲ್ಲ ತೊಳೆದು ಸಿಂಪಲ್ಲಾಗಿ ರಾತ್ರಿ ಡಿನ್ನರ್ ಕೂಡ ಮುಗಿಸಿದ್ವಿ. ಈಗ ನಾನು ಆ್ಯಕ್ಚುಲಿ ಮಲ್ಗಕ್ಕೆ ಹೊರಟಿದ್ದೀನಿ, ಬಟ್ ನನ್ನ ಮೂಗಿಗೆ ಅಡುಗೆ ಮನೆಯಿಂದ ಏನೋ ಒಂಥರ ಗಮ್ಮಂತ ಪರಿಮಳ ಬರ್ತಾ ಇದೆ. ಸೊ ಮೋಸ್ಟ್ಲಿ ನನ್ನ ತಂಗಿದೇ ಕೆಲಸ ಅಂತ ಅನಿಸುತ್ತೆ. ಟೆಂಪಲ್ ಬಂದಿದ್ದಕ್ಕೋಸ್ಕರ ಅವಳು ವರ್ಕ್ ಪೆಂಡಿಂಗ್ ಇತ್ತು, ಸೊ ಮಾಡ್ತಾಯಿದ್ಲ. ಅವಾಗ ಉಳಿದವರೆಲ್ಲ ಮನೇಲಿ ಮಲಗಿದ್ದಾರೆ. ಸೊ ಅದು ಅವಳದೇ ಕೆಲಸ. ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನನ್ನ ತಂಗಿದೇ ಕೆಲಸ ಇದು. ಏನು ಮಾಡ್ತಾ ಇದೆಯಾ? ಓಹೋ, ಮಕ್ಕನ್ ಫ್ರೈ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಮಕ್ಕನ್ ಫ್ರೈ ಮಾಡ್ತಾ ಇದ್ದಾಳೆ. ಅದು ರಾತ್ರಿ 10:45 ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ. 10:54 ಆಗಿದೆ. ಏನಕ್ಕೆ ಸ್ಪೆಷಲು ರಾತ್ರಿ 10:30 ಸ್ಪೆಷಲ್ ಏನಕ್ಕೆ? ಸುಮ್ಮನೆ ಊಟ ಬೇಗ ಆಯ್ತಲ್ಲ ಅದಕ್ಕೆ. ಗ್ರೇಟ್, ನನಗೂ ಬೇಕು. ಪರಿಮಳ ಬರ್ತಾ ಇದೆ. ಮಸಾಲ ರೆಡಿ ಆಗ್ತಾ ಇದೆ. ಹಾಕಿ ಕುತ್ಕೊಳ್ಳೋದು. ಫೈನಲಿ ಮಕ್ಕನ್ ಫ್ರೈ ರೆಡಿ ಆಯಿತು. ಸೊ ಮಕ್ಕನ್ ಫ್ರೈ ರೆಡಿಯಾಗಿದೆ. ಸೊ ಇವಾಗ ಇವರಿಗೆ ನನ್ನ ಅಕ್ಕನಿಗೆ ಕೊಟ್ಟು ಕೇಳುವ ಹೆಂಗಾಗಿದೆ ಟೇಸ್ಟ್ ಅಂತೇಳಿ. ನೋಡ್ತಾ ಇದ್ದಾಳೆ, ಅದನ್ನ ನೋಡ್ತಿದ್ದಾಳು ಆಗರಿಂದ. ನೋಡಿ ಎದ್ದು ಕೂತಿದ್ದೀನಿ ಇದಕ್ಕೋಸ್ಕರ. ಹೆಂಗುಂಟು ಹೇಳಿ ಈಗ. ಸಖತ್ತಾಗಿದೆ, ಸೂಪರ್ ಆಗಿದೆ. ಸ್ನ್ಯಾಕ್ಸು
ಆ್ಯಕ್ಚುಲಿ ಮೊದಲು ಸಾಫ್ಟ್ ಇರುತ್ತೆ, ಇದನ್ನ ಫ್ರೈ ಮಾಡಿದ್ಮೇಲೆ ಇದು ಕ್ರಿಸ್ಪಿ ಆಗುತ್ತೆ. ಬೇಕಾದ್ರೆ ನೋಡ್ಬೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಮೂಮೆಂಟ್ಗಳು ನಮಗೆ ಫ್ಯೂಚರಲ್ಲಿ ಒಳ್ಳೆಯ ಮೆಮೊರಬಲ್ ಆಗಿರ್ತದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನೀಗ ಮದುವೆಯಾಗಿ ಮಲೆನಾಡು ಕಡೆ ಇದ್ದರೆ ನನ್ನ ತಂಗಿ ಜಾಬ್ ಅಂತ ಬೆಂಗಳೂರಲ್ಲಿದ್ದಾಳೆ. ಸೊ ನಾವು ಈ ಥರ ಅಪರೂಪಕ್ಕೆ ಸಿಕ್ಕಿದಾಗ ಈ ಥರ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಇಟ್ಕೋತೀವಿ. ಯೂಶ್ವಲಿ ಎಲ್ಲರ ಮನೆಗಳಲ್ಲೂ ಈ ಥರ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಹೊತ್ತಿನವರೆಗೆ ನಮ್ಮ ಮಾತುಕತೆ ಹೀಗೆ ಮುಂದುವರಿಯಿತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.